ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಹೃತ್ಪೂರ್ವಕವಾದ ಸ್ವಾಗತಗಳು. ಫ್ರೆಂಡ್ಸ್, ಇವತ್ತು ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ರಾಧಿಕಾ ಅಂತ. ಇವರಿಗೆ 28 ವರ್ಷ ತುಂಬಿದೆ ಎಂದು ಕೂಡ ತಿಳಿಸಲಾಗ್ತಿದೆ. ಇವರು ಬೆಂಗಳೂರು ನಗರದ ಮಧ್ಯಮ ಕುಟುಂಬದಲ್ಲಿ ಜನ್ಮಗೊಂಡ ಬೆಳೆದಂತಹ ರಾಧಿಕಾ ಈಗ ಖ್ಯಾತ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಬಾಲ್ಯದಿಂದಲೂ ಕಲಿಕೆಯ ಮೇಲೆ ಗಮನವನ್ನು ನೀಡಿದ್ದು ತಾಯಿ ಮತ್ತು ತಂದೆಯ ಪ್ರೋತ್ಸಾಹದಿಂದ ಸ್ವತಂತ್ರತೆಯನ್ನು ಬೆಳೆಸಿಕೊಂಡಿದ್ದಾರೆ. ರಾಧಿಕಾ ತಮ್ಮ ಜೀವನದಲ್ಲಿ ಸ್ನೇಹಿತರೊಂದಿಗೆ ಸಹಾನುಭೂತಿಶೀಲ ಮತ್ತು ಪ್ರೀತಿಪೂರ್ಣ ಸಂಬಂಧವನ್ನು ಬೆಳೆಸಿಕೊಂಡಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಕೆಲಸದ ಕಡೆಗೆ ಕಠಿಣ ಶ್ರಮ ಮಾಡುವವರು, ಆದರೆ ಮನಸ್ಸಿನಲ್ಲಿ ಸೌಮ್ಯತೆಯನ್ನು ಮತ್ತು ಸಹಾನುಭೂತಿಯನ್ನು ಉಳಿಸಿಕೊಂಡಿದ್ದಾರೆ ಎಂದು ಕೂಡ ಹೇಳಲಾಗಿದೆ. ಹಾಗೆ ಸ್ನೇಹಿತರೆ, ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ. ರಾಧಿಕಾ ಜೀವನ ಸಂಗಾತಿಗೆ ಪ್ರಾಮಾಣಿಕ, ಬುದ್ಧಿವಂತ, ಶ್ರದ್ಧಾವಂತನಾಗಿರುವ ಮತ್ತು ಕುಟುಂಬದ ಮೇಲೆ ಗೌರವವಿರುವ ವ್ಯಕ್ತಿ ಬೇಕು ಎಂದು ಇವರು ಹುಡುಕುತ್ತಿದ್ದಾರೆ. ಅವನು ತನ್ನ ಕನಸುಗಳನ್ನು ಬೆಂಬಲಿಸುವ, ಜೀವನದ ಎಲ್ಲ ಹಂತಗಳಲ್ಲಿ ಪ್ರಾಮಾಣಿಕವಾಗಿ ನಿಂತು ಸಹಾಯ ಮಾಡುವ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಮನಸ್ಸಿನ ಆನಂದ ಮತ್ತು ಭಾವನಾತ್ಮಕ ಸಂಬಂಧವನ್ನು ಪ್ರಮುಖವಾಗಿ ತೆಗೆದುಕೊಳ್ಳುವ ವ್ಯಕ್ತಿಯ ಹುಡುಕಾಟ ರಾಧಿಕಾ ಮನಸ್ಸಿನಲ್ಲಿ ಇದೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಅವನೊಂದಿಗೆ ಉದ್ದೇಶಪೂರ್ವಕ ಸಂವಾದ, ಸ್ನೇಹಪೂರ್ಣ ಬಾಂಧವ್ಯ ಮತ್ತು ಬಾಳಿನ ಕಠಿಣ ಸಮಯಗಳಲ್ಲಿ ಸಹಾನುಭೂತಿ ಅತಿಹಿತವಾಗಿದೆ ಎಂದು ಕೂಡ ತಿಳಿಸಿದ್ದಾರೆ. ಅವರು ಜೀವನದ ಸಾಧನೆಗಳಿಗೆ ಪ್ರೋತ್ಸಾಹವನ್ನು ನೀಡುವ, ಗೌರವವನ್ನು ನೀಡುವ ಸಂಗಾತಿಯನ್ನು ಕೂಡ ಹುಡುಕುತ್ತಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ರಾಧಿಕಾರವರು ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ರಾಧಿಕಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದರೆ, ರಾಧಿಕಾ ಬಾಲ್ಯದಿಂದಲೂ ಸ್ವತಂತ್ರತೆಯನ್ನು ಬೆಳೆಸಿಕೊಂಡಿದ್ದಾರೆ. ಅವರ ತಂದೆ ಉದ್ಯೋಗ ಸಂಬಂಧಿತ ಪ್ರಯಾಣಗಳಲ್ಲಿ ತೊಡಗಿದ್ದರು ಮತ್ತು ತಾಯಿಯ ಆರೋಗ್ಯ ಸಮಸ್ಯೆಗಳಿಂದ ಮನೆ ಹೊಣೆಗಾರಿಕೆಗಳನ್ನೆಲ್ಲ ಅವರ ಮೇಲೆ ಬಂದವು. ಇವುಗಳನ್ನೆಲ್ಲ ಅವಳನ್ನು ಬಲಿಷ್ಠ ಮತ್ತು ಸ್ವತಂತ್ರ ಮತ್ತು ಸಂಕಷ್ಟವನ್ನು ಗೆಲ್ಲುವ ಶಕ್ತಿ ಹೊಂದಿರುವ ವ್ಯಕ್ತಿಯಾಗಿ ರೂಪಿಸಿವೆ. ಇತ್ತೀಚೆಗೆ ಉದ್ಯೋಗದ ಭಾರ, ಕಾಲಮಿತಿಯ ಕೆಲಸದ ಒತ್ತಡ ಮತ್ತು ಜೀವನದ ಅನಿಶ್ಚಿತಿಗಳಿಂದ ಸರಿಯಾದ ಸಂಗಾತಿ ಹುಡುಕುವುದು ಸವಾಲಾಗಿತ್ತು. ಆದರೆ ಈ ಕಷ್ಟಗಳು ಅವಳನ್ನು ಜೀವನದ ಸತ್ಯವನ್ನು, ಸಂಬಂಧದ ಮಹತ್ವವನ್ನು ಅರಿತಂತೆ ಮಾಡಿ ಅನುಭವಪೂರ್ಣ ವ್ಯಕ್ತಿಯನ್ನಾಗಿ ತಯಾರಿಸಿದವು ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರ ಹತ್ತಿರ ಟೆಕ್ನೋ ಕಾಮನ್ 980 ಪ್ರೋ ಎಂಬ ಮೊಬೈಲ್ ಕೂಡ ಇದೆ. ಈ ಮೊಬೈಲನ್ನು ಯಾರಿಗೆ ಅವರು ಇಷ್ಟವಾಗುತ್ತಾರೋ ಅಂಥವರಿಗೆ ಫ್ರೀಯಾಗಿ ದಾನವಾಗಿ ನೀಡುತ್ತಾರಂತೆ. ಅದಕ್ಕಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಫ್ರೆಂಡ್ಸ್, ಟೆಕ್ನೋ ಕಾಮನ್ 980 ಪ್ರೋ ಮೊಬೈಲ್ನ ರ್ಯಾಮ್ ನೋಡೋದಾದರೆ 8GB, ಸ್ಟೋರೇಜ್ 128GB ಇದೆ. ಬ್ಯಾಕ್ ಕ್ಯಾಮ್ರಾ 64MP + 2MP + 2MP ಎಂಬ ಟೋಟಲ್ಸ್ 3 ಬ್ಯಾಕ್ ಕ್ಯಾಮ್ರಾಸ್ ಕಂಡುಬರುತ್ತದೆ. ಫ್ರಂಟ್ ಕ್ಯಾಮ್ರಾ 16MP ಫ್ರಂಟ್ ಕ್ಯಾಮ್ರಾ ಹೊಂದಿದೆ. ಬ್ಯಾಟರಿ 5000 mAh ಬ್ಯಾಟರಿ ಕೆಪಾಸಿಟಿ. ಡಿಸ್ಪ್ಲೇ 6.8 ಇಂಚಸ್. ಹಾಗೆ ಈ ಮೊಬೈಲ್ ಲಾಂಚ್ ಆಗಿರೋ ಡೇಟ್ ನೋಡೋದಾದರೆ ಆಗಸ್ಟ್ 12, 2022 ಅಲ್ಲಿ ಈ ಮೊಬೈಲ್ ಲಾಂಚ್ ಆಗಿದೆ. ಆರ್ಕಿಟೆಕ್ಚರ್ 64 ಬಿಟ್ ಕಂಡುಬರುತ್ತದೆ. ಹಾಗೆ ಈ ಮೊಬೈಲ್ನ ಫ್ಯಾಬ್ರಿಕೇಷನ್ ನೋಡೋದಾದರೆ 6nm, ಡಿಸ್ಪ್ಲೇ ಟೈಪ್ IPS LCD, ಬ್ರೈಟ್ನೆಸ್ 387 ppi, ಪಿಕ್ಸೆಲ್ ಡೆನ್ಸಿಟಿ ಇದೆ. ಹಾಗೆ 387 ppi ಕಂಡುಬರುತ್ತದೆ. ಸ್ಕ್ರೀನ್ ಟು ಬಾಡಿ ರೇಟಿಯೋ 91% ಇದೆ. ರಿಫ್ರೆಶ್ ರೇಟ್ 120 Hz. ಬ್ಯಾಕ್ ವಿಡಿಯೋ ರೆಕಾರ್ಡಿಂಗ್ 180p.30fps ಕಂಡುಬರುತ್ತದೆ. ಫ್ಲಾಶ್ ಕ್ಯುಲರ್ಡ್ LED ಕಂಡುಬರುತ್ತದೆ. ಹಾಗೆ ಸ್ನೇಹಿತರೆ, ಟೆಕ್ನೋ ಕಾಮನ್ 980 ಪ್ರೋ ಮೊಬೈಲ್ನ ಪ್ರೈಸ್ ನೋಡೋದಾದರೆ 16,000. ಹೈಟು 166.7 mm, ವಿಡ್ತು 74.3 mm, ಹಾಗೆ ಥಿಕ್ನೆಸ್ ನೋಡೋದಾದರೆ 8.6 mm, ವೆಯ್ಟು 200 ಗ್ರಾಮ್ಸ್ ಕಂಡುಬರುತ್ತದೆ.